ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಈ ಒಂದು ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಕೆಇ ಅವರಲ್ಲಿ ನನ್ನ ಒಂದು ದೊಡ್ಡ ರಿಕ್ವೆಸ್ಟ್ ಏನಂತಂದ್ರೆ, ತಾವುಗಳು ಏನು ಅಪ್ಡೇಟ್ಸ್ ಗಳನ್ನ ಕೊಡ್ತೀರಿ ದಯವಿಟ್ಟು ತಮ್ಮ ಒಂದು ಟ್ವಿಟ್ಟರ್ ಖಾತೆಯಲ್ಲಿ ಹಾಕುವುದರ ಜೊತೆಗೆ ನಿಮ್ಮ ಒಂದು ಈ ಅಫಿಷಿಯಲ್ ವೆಬ್ಸೈಟ್ ಅಂತ ಏನಿದೆ, ಅಫಿಷಿಯಲ್ ವೆಬ್ಸೈಟ್ ಇದರಲ್ಲೂ ಕೂಡ ನೀಡಿ. ಯಾಕಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಅಥವಾ ಅವರ ಪಾಲಕರಲ್ಲಿ ಸೊ ಆಲ್ಮೋಸ್ಟ್ 80% ಆಫ್ ದ ಸ್ಟೂಡೆಂಟ್ಸ್ ಗೆ ಟ್ವಿಟರ್ ಅನ್ನ ಹೇಗೆ ಅಥವಾ ಪೇರೆಂಟ್ಸ್ ಗೆ ಎಸ್ಪೆಷಲಿ ಟ್ವಿಟರ್ ಅನ್ನ ಏನ್ ನೋಡಬೇಕು ಹೇಗ್ ನೋಡಬೇಕು ಅನ್ನೋದು ಗೊತ್ತಿರೋದಿಲ್ಲ, ಅದರಲ್ಲಿ ಖಾತೆಯನ್ನು ಕೂಡ ಹೊಂದಿರೋದಿಲ್ಲ. ಸೊ ಅಂಥದ್ರಲ್ಲಿ ನೀವು ಟ್ವಿಟರ್ ಅಲ್ಲಿ ಏನು ಕೊಡ್ತೀರಿ ಆ ಒಂದು ನೋಟಿಫಿಕೇಶನ್ ಅನ್ನ ಅದಕ್ಕಿಂತ ಮುಂಚೆ ಅಟ್ಲೀಸ್ಟ್ ತಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿದ್ಯಾರ್ಥಿಗಳ ಮತ್ತು ಪಾಲಕರೇ ತಮಗೆಲ್ಲ ಗೊತ್ತಿರಲಿ, ನಿನ್ನೆಯಿಂದ ಅಫಿಷಿಯಲಿ ಕೆಇ ಅವರು ಸೆಕೆಂಡ್ ರೌಂಡ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಫಸ್ಟ್ ಸ್ಟೆಪ್ ಏನಿರ್ತದೆ, ಸೊ ಇಷ್ಟೇ ಗೊತ್ತಿರಲಿ, ಫಸ್ಟ್ ಸ್ಟೆಪ್ ಸೀಟ್ ಮೆಟ್ರಿಕ್ಸ್ ಅನ್ನ ರಿಲೀಸ್ ಮಾಡುವಂತದ್ದು. ಸೊ ಅದನ್ನ ತಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡಿದ್ದಾರೆ. ನೀವು ಪ್ರವೇಶ ಅಂತ ಹೋಗ್ಬಿಟ್ಟು UGCET ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ UGCET ಎರಡನೇ ಸುತ್ತಿನ ಸೀಟು ಹಂಚಿಕೆ ಅಂತ ಸೀಟ್ ಮೆಟ್ರಿಕ್ಸ್ ಅಂತ ಕಾಣಿಸ್ತದೆ. ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಎಲ್ಲಾ ಸೀಟ್ ಮೆಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಈ ಸಾರಿ ಇವರು HK ಬೇರೆ ಮತ್ತೆ ನಾನ್ HK ಬೇರೆ ಅಂತ ಕೊಟ್ಟಿಲ್ಲ. ಹೈದರಾಬಾದ್ ಕರ್ನಾಟಕ ಮತ್ತೆ ರೆಸ್ಟ್ ಆಫ್ ಕರ್ನಾಟಕ ಎಲ್ಲದನ್ನು ಒಂದೇ ಕಡೆ ಹಾಕ್ಬಿಟ್ಟಿದ್ದಾರೆ. ಸೊ ನೀವು ನೋಡ್ಕೊಳ್ಬಹುದು. ಇನ್ನು ನೀಟಿಗೆ ಸಂಬಂಧಪಟ್ಟ ಹಾಗೆ UG ನೀಟ್ 2025 ಅಂಡರ್ ನಿಮಗೆ ಇಲ್ಲಿ ಸೀಟ್ ಮೆಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಮೆಡಿಕಲ್, ಡೆಂಟಲ್ ಮತ್ತೆ ಹೋಮಿಯೋಪತಿಗೆ ಕೊಟ್ಟಿದ್ದಾರೆ. ಸೊ ಆಯುಷ್ ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ, ಕೇವಲ 64 ಕಾಲೇಜಸ್ ಗಳನ್ನ ಮಾತ್ರ ಕೊಟ್ಟಿದ್ದಾರೆ. ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಲಾಸ್ಟ್ ಇಯರ್ ಇರುವಂತಹ ಸಾರಿ ನೋಡಿ, ಇಲ್ಲಿ ಅಪ್ಡೇಟ್ ಆಗ್ಬಿಟ್ಟಿದೆ. ಅಯ್ಯೋ ಕೆಇ ಅವರ ಯಾಕೆ ಹಿಂಗ್ ಮಾಡ್ತಾರೆ ಗೊತ್ತಾಗೋದಿಲ್ಲ ನನಗೆ. ಅಟ್ ಲೀಸ್ಟ್ ಈ ರೀತಿ ಅಪ್ಡೇಟ್ ಮಾಡಿದೀವಿ ಅಂತನಾದ್ರೂ ಒಂದು ಕೊಡ್ಬೇಕಲ್ವಾ, ರೈಟ್? ನೋಡಿ, ಆಯುಷ್ಯನ ಒಂದು ಸೀಟ್ ಮೆಟ್ರಿಕ್ಸ್ ಅಪ್ಡೇಟ್ ಆಗಿದೆ. ನಾನು ಅದನ್ನ ಹೇಳೋದಕ್ಕೆ ಹೊರಟಿದ್ದೆ, 25 ಕಾಲೇಜ್ಗಳು ಕಾಣಿಸ್ತಾ ಇಲ್ಲ ಅಂತ ಹೇಳಿ. ನಿನ್ನೇನು ಇವತ್ತು ಯಾವಾಗ್ಲೂ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಇರ್ಲಿ, ಸೊ ಒಳ್ಳೇದಾಗ್ಲಿ ಎಲ್ಲರಿಗೂ ಕೂಡ. ಆದ್ರೆ ಸೊ ಇಲ್ಲಿ ಮೆಡಿಕಲ್ ಸೀಟ್ ಮೆಟ್ರಿಕ್ಸ್ ಮತ್ತೆ ಡೆಂಟಲ್ ಸೀಟ್ ಮೆಟ್ರಿಕ್ಸ್ ಅನ್ನು ರಿಲೀಸ್ ಮಾಡಿದ್ದಾರೆ, ಹೋಮಿಯೋಪತಿ ರಿಲೀಸ್ ಮಾಡಿದ್ದಾರೆ. ಸೊ ಕೆಇಎ ವೆಬ್ಸೈಟ್ ಅಲ್ಲಿ ಅಂದ್ರೆ ಕೆಇಎ ವಿಕಾಸನ ಚಾನೆಲ್ ನಲ್ಲಿ ನಿನ್ನೆ ಪ್ರಸನ್ನ ಸರ್ ಅವರು ಹೇಳಿರುವ ಹಾಗೆ ಇದು ಕ್ಲಿಯರ್ ವೇಕೆನ್ಸಿ, ಇದರ ಜೊತೆಗೆ ವರ್ಚುವಲ್ ವೇಕೆನ್ಸಿ ಅಂದ್ರೆ ಯಾರ್ಯಾರು ಚಾಯ್ಸ್ 2 ಅನ್ನ ತಗೊಂಡು ಮುಂದೆ ಹೋಗಿದ್ದಾರೆ ಅನ್ನೋದರ ಒಂದು ಇನ್ಫಾರ್ಮೇಶನ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ವೇಟ್ ಮಾಡಿ. ಈಗ ನಾನು ಈ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಏನು ಹೇಳಿದ್ದೆ, ಅಫಿಷಿಯಲಿ ಅನೌನ್ಸ್ ಮಾಡಿ ಅಂತ ಹೇಳೋದು ಯಾಕೆ ಅಂದ್ರೆ, ನಿನ್ನೆ ನೋಡಿ ಕೆಇಎಲ್ಲಿ 13 ತಾಸು ಆಯ್ತು, ಈಗ ಆಲ್ರೆಡಿ 13 ಅವರ್ಸ್ ಓವರ್. ವೈದ್ಯಕೀಯ ಒಂದು ಮೆಸೇಜ್ ಒಂದು ಟ್ವಿಟರ್ ಅನ್ನ ಮಾಡಿದ್ದಾರೆ, ಟ್ವೀಟ್ ಅನ್ನ ಮಾಡಿದ್ದಾರೆ ಅಥವಾ ಎಕ್ಸ್ ಖಾತೆಯಲ್ಲಿ ಒಂದು ಮೆಸೇಜ್ ಅನ್ನ ಹಾಕಿದ್ದಾರೆ. ವೈದ್ಯಕೀಯ ಇಂಜಿನಿಯರಿಂಗ್ ಸೇರಿದಂತೆ ಇತರ ಎಲ್ಲಾ ವೃತ್ತಿಪರ ಕೋರ್ಸ್ಗಳ ಎರಡನೇ ಸುತ್ತಿನ ಪ್ರವೇಶ ಪ್ರಕ್ರಿಯೆ ಬುಧವಾರದಿಂದ ಆರಂಭವಾಗಿದೆ. ಹೌದು, ಅದು ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಸೀಟ್ ಮೆಟ್ರಿಕ್ಸ್ ಇಸ್ ದ ಫಸ್ಟ್ ಸ್ಟೆಪ್. ನೋಡಿ, ಲಭ್ಯ ಸೀಟುಗಳ ವಿವರಗಳನ್ನು ಕೂಡ ವೆಬ್ಸೈಟ್ ಅಲ್ಲಿ ಪ್ರಕಟಿಸಿದ್ದೇವೆ. ಹೌದು, ಅದನ್ನು ಕೂಡ ಮಾಡಿದ್ದಾರೆ, ಒಪ್ಪಿಕೊಂಡಂತೆ. ಅಭ್ಯರ್ಥಿಗಳು ಗುರುವಾರದಿಂದ ಇಚ್ಛೆ ಆಯ್ಕೆಗಳನ್ನು ಬದಲಿಸುವ ತೆಗೆಯುವ ಕೆಲಸವನ್ನ ಮಾಡಬಹುದು ಅಂತ ಇದೆ. ಇವತ್ತು ಗುರುವಾರ ಅಲ್ವಾ, ನಾನೀಗ ವಿಡಿಯೋವನ್ನ ಮಾಡ್ತಾ ಇರೋದು 11:07. ಸೊ ಈಗಲೂ ಕೂಡ ವೆಬ್ಸೈಟ್ ಅಲ್ಲಿ ಯಾವುದೇ ರೀತಿಯ ಹೊಸ ಲಿಂಕಿನ ಅಪ್ಡೇಟ್ ಇಲ್ಲ. ಹಾಗಂತೇಳಿ ಹಳೆ ಲಿಂಕ್ ಅನ್ನ ಯೂಸ್ ಮಾಡಿದ್ರೆ ನಿಮಗೆ ಅದು ಬರ್ತಾ ಇಲ್ಲ. ಓಕೆ, ಅಟ್ ಲೀಸ್ಟ್ ಒಂದು ಲಿಂಕ್ ಅನ್ನು ಕೊಡಬೇಕು. ಅಟ್ ಲೀಸ್ಟ್ ಆ ನೋಟಿಫಿಕೇಶನ್ ಅನ್ನ ಒಂದು ನೋಟಿಫಿಕೇಶನ್ ಅಂತ ಹೇಳಿ ಒಂದು PDF ಅನ್ನು ಇಲ್ಲಿ ಆದ್ರೂ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಎಷ್ಟು ಜನ ಈ ಒಂದು ಶೆಡ್ಯೂಲ್ ನ ನೋಡಿರ್ತಾರೆ. ಸೊ ಅಂಥದ್ರಲ್ಲಿ ನಾವು ಎಲ್ಲಾ ಯೂಟ್ಯೂಬರ್ಸ್ ಗಳು ಯಾರ್ಯಾರು ಈ ರೀತಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಅವ್ರನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಂದ್ರೆ ಅವರು ಇದನ್ನೆಲ್ಲ ಹುಡುಕಿ ನಿಮಗೋಸ್ಕರ ಇನ್ಫಾರ್ಮೇಶನ್ ಕೊಡ್ತಾರೆ, ನನ್ನನ್ನು ಸೇರಿ. ಹೌದಾ? ಸೊ ಗುರುವಾರದಿಂದ ಅಂತ ಹೇಳಿದ್ದಾರೆ. ಆಗಸ್ಟ್ 25ರವರೆಗೆ ಇಚ್ಛೆ ಆಯ್ಕೆಗಳನ್ನ ಬದಲಿಸಿಕೊಳ್ಳುವ ಅವಕಾಶ ನೀಡಲಾಗಿದೆ ಅಂದಿದೆ. ಅಂದ್ರೆ ಈ ಒಂದು 25th ಆಗಸ್ಟ್ ವರೆಗೆ ನಿಮಗೆ ಆಪ್ಷನ್ ಎಂಟ್ರಿ ಚೇಂಜ್ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದರೆ. 29th ನಿಮ್ಮ ಒಂದು ಪ್ರೊವಿಷನಲ್ ರಿಸಲ್ಟ್ ಅನ್ನ ಅಥವಾ ಮಾರ್ಕ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇದರಲ್ಲಿ ನಾನು ಕೇಳೋದು, ಯಾರ್ಯಾರಿಗೆ MBBS ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಆಸೆ ಇದೆ, ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಥವಾ ಸೀಟ್ ಸಿಕ್ಕಿರೋದಿಲ್ಲ ಅಂತವರು ಸೆಕ್ಯೂರಿಟಿ ಡಿಪಾಸಿಟ್ ಅನ್ನ ಯಾವ ಡೇಟಿನಿಂದ ಯಾವ ಡೇಟಿನವರೆಗೆ ಪೇ ಮಾಡಬೇಕು ಅದರ ಶೆಡ್ಯೂಲೇ ಇಲ್ಲ. ದಯವಿಟ್ಟು ಕೆಇ ಅವ್ರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಸೊ ಒಂದು ಶೆಡ್ಯೂಲ್ ಅನ್ನ ಅನೌನ್ಸ್ ಮಾಡಿ. ಈ ಡೇಟ್ ಇಂದ ಈ ಡೇಟ್ ನನಗೂ ಅರ್ಥ ಆಗುತ್ತೆ, MCC ಅವ್ರು ಏನೇನು ಮಾಡ್ತಾ ಇದ್ದಾರೆ, ಅವರ ಶೆಡ್ಯೂಲ್ ಫಿಕ್ಸ್ ಇರೋದಿಲ್ಲ, ನೀವು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೂ ಕೂಡ ನನ್ನ ರಿಕ್ವೆಸ್ಟ್ ಇಷ್ಟೇ, ಒಂದು ಟೆಂಟೇಟಿವ್ ಶೆಡ್ಯೂಲ್ ಅಂತ ಹೇಳಿ ಈ ಡೇಟ್ ಇಂದ ನೀವು ಆಪ್ಷನ್ ಎಂಟ್ರಿಯನ್ನು ಚೇಂಜ್ ಮಾಡ್ಕೊಳ್ಳಿ, ಈ ಡೇಟ್ ಇಂದ ಈ ಡೇಟ್ ವರೆಗೆ ನೀವು ದುಡ್ಡನ್ನ ಪೇ ಮಾಡೋದಕ್ಕೆ ಚಲನನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದಲ್ಲ. ಈಗ ನೋಡಿ ಮತ್ತೆ ಪ್ರಾಬ್ಲಮ್ ಏನಿದೆ ಇಲ್ಲಿ. ಸೊ 21st ಇದೆ, ಇವತ್ತು ಡೇಟ್ ಅಲ್ವಾ, ನೋಡಿ 21st ಇದೆ.
ಈಗ ನೋಡಿ 22 ನಾಳೆ ಒಂದು ದಿನ ಟೈಮು, ಮತ್ತೆ 23rd ಏನಿದೆ ಸ್ಯಾಟರ್ಡೆ, ಅದು ಫೋರ್ತ್ ಸ್ಯಾಟರ್ಡೆ ಬ್ಯಾಂಕ್ಗಳ ಸೂಟಿ ಇರ್ತದೆ. 1 ಲಕ್ಷ ರೂಪಾಯಿ ಎಲ್ಲಿ ಪೇ ಮಾಡ್ಬೇಕು ವಿದ್ಯಾರ್ಥಿಗಳು? 24 ಮತ್ತೆ ಸಂಡೇ ಆಗೋದಿಲ್ಲ, 25 ಲಾಸ್ಟ್ ಡೇಟ್ ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ ಸುಮ್ಮನೆ ನಮ್ಮ ವಿದ್ಯಾರ್ಥಿಗಳ ಮತ್ತು ಪಾಲಕರಲ್ಲಿ ಒಂದು ಎಂಗ್ಸೈಟಿಯನ್ನ ಜಾಸ್ತಿ ಮಾಡೋದಾಗ್ಲಿ, ಅವರ ಒಂದು ಪ್ಯಾನಿಕ್ನೆಸ್ ಅನ್ನ ಜಾಸ್ತಿ ಮಾಡುವಂತ ಕೆಲಸವೇ ಆಗ್ತದೆ ಹೊರತು ಅವರನ್ನ ಸಮಾಧಾನದಿಂದ ಇಡುವಂತ ಕೆಲಸನೇ ಆಗೋದಿಲ್ಲ ಇಲ್ಲಿ. ಸೊ ಕೆಇ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಸೊ ತಮ್ಮ ಒಂದು ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿ. ಅಟ್ ಲೀಸ್ಟ್ ಈಗ 25ರಿಂದ 25ವರೆಗೆ ನೀವು ಆಪ್ಷನ್ ಎಂಟ್ರಿನ ಚೇಂಜ್ ಮಾಡೋಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದಿರಿ. ಆದ್ರೆ ಈಗ ಕೆಇ ಅಂಡರು MBBS ಗೆ ಏನು 1 ಲಕ್ಷ ರೂಪಾಯಿ ಡಿಪಾಸಿಟ್ ಅನ್ನ ಪೇ ಮಾಡಬೇಕು, ಅಂತವರ ಸಂಖ್ಯೆನು ಸಾವಿರಾರಿದೆ. ಅಂತವರಿಗೆ ಯಾವ ಡೇಟಿನಿಂದ ಯಾವ ಡೇಟ್ ವರೆಗೆ ಚಲನನ ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಮಾಡಬೇಕು. ಸೊ ಅದನ್ನು ಒಂದು ಅವಕಾಶ ಕೊಡ್ಬೇಕಲ್ವಾ, ಅದನ್ನು ಒಂದು ಶೆಡ್ಯೂಲ್ ಅನ್ನ ಕೊಡ್ಬೇಕಲ್ವಾ. ನೋಡಿ, ಇವತ್ತು ಒಂದು ದಿನ ಆಯ್ತು, ನಾಳೆ ಒಂದೇ ದಿನ ಸಿಗೋದು. 23rd ಗೆ ಫೋರ್ತ್ ಸ್ಯಾಟರ್ಡೆ ಇದೆ, 24th ಹಾಲಿಡೇ ಇದೆ. ಯಾವ ಬ್ಯಾಂಕ್ ಓಪನ್ ಇರ್ತದೆ? ಹಾಗಂತ ಹೇಳಿ 1 ಲಕ್ಷ ರೂಪಾಯಿ ಎಲ್ಲರೂ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಎಷ್ಟೋ ಜನಕ್ಕೆ ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಗೊತ್ತಾಗೋದಿಲ್ಲ, ಅಥವಾ ಮಾಡುವಷ್ಟು ಧೈರ್ಯ ಇಲ್ಲ ನಿಮ್ಮ ಒಂದು ವೆಬ್ಸೈಟ್ ಅಲ್ಲಿ. ಸೊ ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದಿಷ್ಟೇ, ಇಲ್ಲಿ ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ನೋಡಿ ಅಂತ ಹಾಕ್ಬಿಟ್ಟಿದ್ದೀರಿ. 13 ತಾಸಾಯ್ತು ವೆಬ್ಸೈಟ್ ಅಲ್ಲಿ ಇದ್ರ ಬಗ್ಗೆ ಒಂದೇ ಒಂದು ಇನ್ಫಾರ್ಮೇಶನ್ ಇಲ್ಲ. ಸೊ ಇದರ ಜೊತೆಗೆ ನಾನು ಆಲ್ರೆಡಿ ಹೇಳಿದಾಗ BAMS ನೋಡಿ, ಮೊನ್ನೆ 68 ಕಾಲೇಜ್ ಇತ್ತು, ಇವತ್ತು 78 ಕಾಲೇಜ್ ಆಗ್ಬಿಟ್ಟಿದೆ. ಅಂದ್ರೆ ಇವೆಲ್ಲ ಅಪ್ಡೇಟ್ ಗಳನ್ನ ನೀವು ಕೊಟ್ಟಾಗ ಮಾತ್ರ ವಿದ್ಯಾರ್ಥಿಗಳು ಅಂತ ಪಾಲಕರಿಗೆ ಗೊತ್ತಾಗ್ತದಲ್ವಾ. ಅಟ್ ಲೀಸ್ಟ್ ಇದ್ರ ಮುಂದೊಂದು ಡೇಟ್ ಹಾಕ್ಬೋದಲ್ವಾ. ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಡೇಟೆಡ್ 21/8/2025 ಅಥವಾ 28/2025 ಅಂತ ಹೇಳಿ. ಅದು ಏನು ಇಲ್ಲದೇನೆ ವಿದ್ಯಾರ್ಥಿಗಳಿಗೆ ಹೆಂಗ್ ಗೊತ್ತಾಗ್ಬೇಕು ಇವೆಲ್ಲ ಇನ್ಫಾರ್ಮೇಶನ್? ಸೊ ದಯವಿಟ್ಟು ಕೆಇ ಅವರು ತಮ್ಮ ಪ್ರೊಸೀಜರ್ ಅಲ್ಲಿ ಸ್ವಲ್ಪ ಚೇಂಜಸ್ ಗಳನ್ನ ಮಾಡ್ಕೊಳ್ಳಿ. ಟ್ವಿಟರ್ ಅನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ, ಡೆಫಿನೆಟ್ಲಿ ದಟ್ ಈಸ್ ವೆರಿ ಗುಡ್. ಅದರ ಜೊತೆಗೆ ವೆಬ್ಸೈಟ್, ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ ಅಲ್ವಾ, ವೆಬ್ಸೈಟ್ ಅಲ್ಲಿ ಟ್ವಿಟರ್ ಅಲ್ಲಿ ಹಾಕೋದಕ್ಕಿಂತ ಮುಂಚೆ ಅಥವಾ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋವನ್ನ ಮಾಡೋದಕ್ಕಿಂತ ಮುಂಚೆ ತಮ್ಮ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅದ್ರ ಬಗ್ಗೆ ನೋಟಿಫಿಕೇಶನ್ ಆದ್ರೂ ಕೊಡೋದಕ್ಕೆ ಟ್ರೈ ಮಾಡಿ. ಶೆಡ್ಯೂಲ್ ನ ನೋಟಿಫಿಕೇಶನ್ ಇಲ್ಲ, ಗುರುವಾರದಿಂದ ಚೇಂಜ್ ಮಾಡ್ಕೋತೀನಿ ಅಂತೀರಿ, ಅರ್ಧ ಗುರುವಾರ ಆಲ್ರೆಡಿ ಮುಗೀತು. ಹೆಂಗ್ ಮಾಡ್ಬೇಕು? ಈಗ ಯಾರು 1 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಬೇಕು ಅಂತವ್ರು ಚಲನನ್ನ ಯಾವಾಗಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು, ಏನ್ ಮಾಡಬೇಕು, ಯಾವ ಇನ್ಫಾರ್ಮೇಶನ್ ಇಲ್ಲ. ನಾನು ಹೇಳ್ತಾ ಇರೋದು ಸರಿ ಅಂತ ನಿಮಗನ್ಸಿದ್ರೆ ವ್ಯೂವರ್ಸ್, ವಿದ್ಯಾರ್ಥಿಗಳು ಮತ್ತು ಪಾಲಕರೇ, ದಯವಿಟ್ಟು ಎಸ್ ಅಂತ ಹೇಳಿ ಮೆಸೇಜ್ ಮಾಡಿ. ಅಟ್ ಲೀಸ್ಟ್ ಅದು ಕೆಇ ಅವರಿಗೆ ರೀಚ್ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರ ಜೊತೆಗೆ ಸೀಟ್ ಮೆಟ್ರಿಕ್ಸ್ ಅವ್ರು ಏನ್ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಬಹಳಷ್ಟು ಒಳ್ಳೆಯ ಗುಡ್ ನ್ಯೂಸ್ ಇದೆ. ಅದೇನಂತಂದ್ರೆ ನಿಮಗೆ ನೀವು ಕೂಡ ನೋಡಿರ್ಬೋದು, ಅರೌಂಡ್ 170 ಆಗುವಷ್ಟು ಸೀಟುಗಳು ಜನರಲ್ ಮೆರಿಟ್ ಅಲ್ಲೇ ಖಾಲಿಯಾಗಿದೆ. ಜನರಲ್ ಮೆರಿಟ್ ಅಲ್ಲೇ ಖಾಲಿಯಾಗಿದೆ ಅಂತ ಅಂದ್ರೆ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಮೆಡಿಕಲ್ ಸೀಟ್ ಮೆಟ್ರಿಕ್ಸ್ ಅಂತ ನೋಡೋಣಂತೆ. ಮೆಡಿಕಲ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಜನರಲ್ ಮೆರಿಟ್ ಅಲ್ಲಿ ಅಷ್ಟು ಸೀಟುಗಳು ಇಲ್ಲಿ ಖಾಲಿಯಾಗಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ನಾವು ಖುಷಿ ಪಡಬೇಕು ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಜನರಲ್ ಮೆರಿಟ್ ಅನ್ನ ತೋರಿಸ್ತಾ ಹೋಗ್ತೀನಿ. ಲಾಸ್ಟ್ಗೆ ನೋಡಿ ಇದರಲ್ಲಿ. ಸೊ ಫಸ್ಟ್ ಆಫ್ ಆಲ್ ಬೆಂಗಳೂರು ಕಾಲೇಜ್ 1ರಲ್ಲಿ 53 ಸೀಟುಗಳು ಖಾಲಿಯಾಗಿದೆ ಜನರಲ್ ಮೆರಿಟ್ ಇದ್ದು. ಡೆಫಿನೆಟ್ಲಿ ಇದು ಖುಷಿಯ ವಿಚಾರ, ರೈಟ್. ಇನ್ನು ಜನರಲ್ ಮೆರಿಟ್ ಇಂದು ಎಷ್ಟು ಟೋಟಲ್ ಸೀಟ್ಗಳು ಇದೆ ಅಂತ ನಿಮ್ಗೆ ತೋರಿಸಿದ್ರೆ ಇಲ್ಲಿ ನೋಡಬಹುದು 175 ಸೀಟ್ಸ್ ಇದೆ, ರೈಟ್. ನೋಡಿ ಇಲ್ಲಿ ನೋಡಿ 175 ಸೀಟ್ಸ್ ಇದೆ ಜನರಲ್ ಮೆರಿಟ್ ಅಲ್ಲಿ. ಅದೇ ರೀತಿ GMP ಅಲ್ಲಿ 268 ಸೀಟ್ ಇದೆ, ಅದರಲ್ಲಿ 12 ಲಕ್ಷ 22 ಲಕ್ಷ ಎಲ್ಲ ಇನ್ಕ್ಲೂಡೆಡ್ ಇದೆ. ಬಟ್ ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ, ಸೊ ಗೊತ್ತಿರಲಿ, PH ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ 178 ಸೀಟುಗಳಿವೆ. ಈ PH ನ 178 ಸೀಟ್ ಅಲ್ಲಿ ಇನ್ನೊಂದು 10-15 ಸೀಟು ವಿದ್ಯಾರ್ಥಿಗಳು ಯಾರ್ಯಾರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಅವರಿಗೆ ಸಿಗ್ತದ ಅಂತ ಅನ್ಕೊಂಡ್ರು ಕೂಡ ಆಲ್ಮೋಸ್ಟ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಸಿಕ್ಬಿಟ್ಟಿದೆ. ಐದರ್ ಅವರು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ವೆರಿ ರೇರ್ ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡ್ಕೊಂಡವರ ಸಂಖ್ಯೆ. ಅಂತದ್ರಲ್ಲಿ ನಮ್ಮ ಲೆಕ್ಕದಲ್ಲಿ 150 ಅಂತಾನೆ ಇಟ್ಕೊಳ್ಳಂತೆ. ಈ 150 ಸೀಟ್ಗಳು ಕೂಡ ಗೌರ್ಮೆಂಟ್ ಕ್ಯಾಟಗರಿಗೆ ಆಡ್ ಆಗುತ್ತೆ. ಈ 150 ಪ್ಲಸ್ ಈ 175 ಅಂದ್ರೆ ಆಲ್ಮೋಸ್ಟ್ 325 ಪ್ಲಸ್ ಸೀಟ್ಗಳು ನಮಗೆ ಜನರಲ್ ಮೆರಿಟ್ ಅಲ್ಲಿ ಅವೈಲೇಬಲ್ ಇದೆ. ಇನ್ನು ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕದಲ್ಲಿ 10 ಇದೆ. ಸೊ ಜನರಲ್ ಮೆರಿಟ್ ರೂರಲ್ ಅಲ್ಲಿ 8 ಇದೆ. ಜನರಲ್ ಮೆರಿಟ್ ರೂರಲ್ ಹೈದರಾಬಾದ್ ಕರ್ನಾಟಕದಲ್ಲಿ 2 ಇದೆ. ಈ ರೀತಿಯಾಗಿ ತಾವುಗಳು ನೋಡಬಹುದು. ಸೊ ಈವನ್ ನಿಮಗೆ ಇಲ್ಲಿ ನೋಡಬಹುದು 2B RH 3AG ಅಲ್ಲಿ 7 ಇದೆ, 2AG ಅಲ್ಲಿ 14 ಸೀಟ್ ಉಳಿದಿದೆ. ಸೊ SCG ಸೀಟ್ ನೋಡಿ, SCG ಅಲ್ಲಿ 21 ಸೀಟ್ ಉಳಿದಿದೆ, STG ಅಲ್ಲಿ 20 ಸೀಟ್ ಉಳಿದಿದೆ. ಡೆಫಿನೆಟ್ಲಿ ಇವೆಲ್ಲ ಸೀಟುಗಳು ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ನಾನು ಆಲ್ರೆಡಿ ಹೇಳಿರುವ ಹಾಗೆ ಸೆಕೆಂಡ್ ರೌಂಡ್ ಅಲ್ಲಿ ಬಹಳಷ್ಟು ಚೇಂಜಸ್ ಗಳು ಆಗೇ ಆಗ್ತದ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇದರ ಜೊತೆಗೆ
ಕೆಲವೊಂದಷ್ಟು ಕಾಲೇಜಸ್ಗಳು ಇವತ್ತಿನ ಪೇಪರ್ ನಲ್ಲೂ ಕೂಡ ಬಂದಿದೆ, ಬಹಳಷ್ಟು ಕಾಲೇಜಸ್ಗಳಲ್ಲಿ ಸೆಕೆಂಡ್ ರೌಂಡ್ ಹೊತ್ತಿಗೆ ಸೀಟ್ಗಳು ಜಾಸ್ತಿ ಆಗಬಹುದು. NMC ಅವರು ರೀಕನ್ಸಿಡರ್ ಮಾಡ್ತಾ ಇದ್ದಾರೆ, ತಾವೇನು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದಿರೋರು. ಸೊ ಫಸ್ಟ್ ರೌಂಡ್ ಗಿಂತ ಮುಂಚೆ, ಸೆಕೆಂಡ್ ರೌಂಡ್ ಗಿಂತ ಮುಂಚೆ ಪರ್ಮಿಷನ್ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ನೀವು ಕೇಳಬಹುದು, ಹಾಗಾದ್ರೆ ಸರ್ KE ಅವ್ರ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿಬಿಟ್ಟಿಲ್ಲ, ಮುಂದೇನು? ಸೊ ಏನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗೇನಾದ್ರೂ ಹೊಸ ಸೀಟ್ ಆಡ್ ಆದ್ರೆ ಅದರ ಇನ್ಫಾರ್ಮೇಶನ್, ಅದರ ಸೀಟ್ ಮ್ಯಾಟ್ರಿಕ್ಸ್ ಕೂಡ KE ಅಲ್ಲಿ ಬರುತ್ತೆ, ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು. ಬಟ್ ದೊಡ್ಡ ಒಂದು ರಿಕ್ವೆಸ್ಟ್ KE ಅವರಲ್ಲಿ ಇಷ್ಟೇ ನಾವು ಕೇಳ್ತಾ ಇರೋದು, ತಮ್ಮ ಎಲ್ಲ ಇನ್ಫಾರ್ಮೇಶನ್ ಅನ್ನ ತಮ್ಮದೇ ಆದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅನ್ನೋ ಒಂದು ವೆಬ್ಸೈಟ್ ಇದೆ, ಸೊ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲಿ ಬಿಡಿ. ನಮ್ಮ ಎಷ್ಟೋ ವಿದ್ಯಾರ್ಥಿಗಳಿಗೆ ನಿಮ್ಮ ಶೆಡ್ಯೂಲೇ ಗೊತ್ತಾಗ್ತಾ ಇಲ್ಲ. ಸೊ ಈ ಶೆಡ್ಯೂಲ್ ಅನ್ನ ನೋಡಿ, 25ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಇದೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನೂ ಕೂಡ ಲಿಂಕ್ ಕೊಟ್ಟಿಲ್ಲ. 1 ಲಕ್ಷ ರೂಪಾಯಿ ಪೇಮೆಂಟ್ ಮಾಡಬೇಕು MBBS ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋರು, ಚಾಯ್ಸ್ 3 ಮತ್ತೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂತಹ ವಿದ್ಯಾರ್ಥಿಗಳು. ಸೊ ಅದಕ್ಕೂ ಕೂಡ ಸಾಕಷ್ಟು ಸಮಯವನ್ನ ಕೊಟ್ಟೇ ಕೊಡ್ತಾರೆ, ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.